ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತು ಕೂಡ ಎರಡು ರೆಸಿಪಿಯೊಂದಿಗೆ ಮತ್ತು ಇವತ್ತೊಂದು ಒಳ್ಳೆ ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೀನಿ. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ರೆಸಿಪಿ ನೋಡ್ತಾ ನೋಡ್ತಾ ವಿಡಿಯೋನ ಕೇಳಿಸ್ಕೊಳ್ತಾ ಹೋಗಿ. ಮತ್ತಕ್ಕೆ ತಡ ಮಾಡದೆ ಅದ್ರ ಬಗ್ಗೆ ಮಾತಾಡೋಣ. ಸೋಷಲೈಸ್ ಅಂದರೆ ನಾವು ಇನ್ನಿತರ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಬರೀ ಮಾತಾಡೋದಷ್ಟೇ ಸೋಷಲೈಸ್ ಅಲ್ಲ. ಬಟ್ ಅದನ್ನು ಹೊರತುಪಡಿಸಿ ಸಮಾಜದಲ್ಲಿ ಆಕ್ಟಿವ್ ಆಗಿರಬೇಕು. ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಬ್ಬರಾಗಿ ಇರೋದೆ, ನಾವು ಒಬ್ಬಂಟಿಗರಾಗಿರೋದೆ. ಫ್ಯಾಮಿಲಿ, ಫ್ರೆಂಡ್ಸ್, ಕಲೀಗ್ಸ್, ನೇಬರ್ಸ್ ಆ್ಯಂಡ್ ಇವ್ರ ಜೊತೆ ನಾವು ಕನೆಕ್ಟ್ ಆಗಬೇಕು. ಮನುಷ್ಯ ಸಂಘಜೀವಿ, ಒಬ್ಬಂಟಿಗ ಅಲ್ಲ. ಹಾಗಾಗಿ ನಾವೆಲ್ಲರ ಜೊತೆನೂ ಸೋಷಲೈಸ್ ಆಗಬೇಕು. ನಮ್ಮ ಈ ಡೈಲಿ ಲೈಫಲ್ಲಿ ಯಾರ ಜೊತೆ ನಾವು ಮಾತಾಡ್ತೀವಿ, ಇವನ್ ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಅದು ಕೂಡ ಸೋಷಲೈಸ್ಗೆ ಪಾರ್ಟಿಗೆ ಒಳಪಡುತ್ತೆ. ಇವತ್ತು ನಾವು ಈ ಮಾಡರ್ನ್ ವರ್ಲ್ಡಲ್ಲಿ ತುಂಬ ಬ್ಯುಸಿಯಾಗಿದ್ದೀವಿ. ಈ ಫೋನ್, ವರ್ಕ್, ಸ್ಟ್ರೆಸ್, ರೆಸ್ಪಾನ್ಸಿಬಿಲಿಟೀಸ್ ಇವುಗಳ ನಡುವೆ ನಮ್ಮ ಈ ಸ್ಲೋಲಿಯಾಗಿ ನಮ್ಮ ಈ ಸೋಷಿಯಲ್ ಲೈಫ್ ಅನ್ನೋದನ್ನೇ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಹೇಗೆ ಸೋಷಲೈಸ್ ಮಾಡೋದು? ನಮ್ಮ ಈ ಲೈಫಲ್ಲಿ ಇಂಪಾರ್ಟೆಂಟು ಸೋಷಲೈಸ್ ಮಾಡೋದು ಬೇರೆಯವ್ರ ಜೊತೆ. ಸೋಷಲೈಸ್ ಮಾಡುವ ಮೊದಲ ಬೆನಿಫಿಟ್ ಏನು ಗೊತ್ತಾ? ಈ ಮೆಂಟಲ್ ಹೆಲ್ತ್ ಇದೆಯಲ್ಲ, ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು ಯಾರೊಂದಿಗಾದರೂ ಮಾತಾಡುವಾಗ ನಮ್ಮ ಮನಸ್ಸಿನ ಟೆನ್ಷನ್ ಕಡಿಮೆ ಆಗುತ್ತೆ. ಅಂದರೆ ಬೇರೆಯವ್ರ ಜೊತೆ ನಾವು ನಮ್ಮ ಫೀಲಿಂಗ್ಸ್ ಶೇರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ರಿಲೀಸ್ ಆಗುತ್ತೆ. ಸಪೋಸ್ ಏನಾದರೂ ಒಂದು ಪ್ರಾಬ್ಲಮ್ಸ್ನಲ್ಲಿ ಇದ್ದೀರಾ ಅಂದರೆ ಅದು ನಾವು ಯಾರೊಂದಿಗಾದರೂ ಅದನ್ನು ಶೇರ್ ಮಾಡಿಕೊಂಡ್ರೆ ನಮ್ಮ ಫೀಲಿಂಗ್ಸನ್ನು ಅವರು ನಮಗೆ ಸಜೆಸ್ಟ್ ಮಾಡೋದ್ರಿಂದ, ಏನಾದರೂ ನಮಗೆ ಇದನ್ನು ಮಾಡೋದ್ರಿಂದ ಆ ಪ್ರಾಬ್ಲಮ್ಮೇ ಕಡಿಮೆ ಆಗಿಬಿಡುತ್ತೆ. ಅಂದರೆ ಅರ್ಧ ಸಮಸ್ಯೆ ಬಗೆಹರಿಯುತ್ತೆ. ಅಂದರೆ ಶೇರಿಂಗ್ ಈಸ್ ಹೀಲಿಂಗ್ ಥರ ವರ್ಕ್ ಮಾಡುತ್ತೆ ಈ ಶೇರ್ ಮಾಡ್ಕೊಳ್ಳೋದು. ಸೈಲೆನ್ಸಲ್ಲಿ ಇರೋದಕ್ಕಿಂತ ನಾವು ಈ ಥರ ಬೇರೆಯವ್ರ ಜೊತೆ ಮಾತಾಡಿ ಅಂದರೆ ಸೋಷಲೈಸ್ ಆಗಿ ಮೈಂಡ್ ನಮಗೆ ಲೈಟ್ ಆಗುತ್ತೆ. ಈ ಡಿಪ್ರೆಷನ್, ಆ್ಯಂಗ್ಸೈಟಿ ಇವುಗಳ ರಿಸ್ಕ್ ಕೂಡ ನಮಗೆ ಕಡಿಮೆ ಆಗುತ್ತೆ. ಸೆಕೆಂಡ್ ಬೆನಿಫಿಟ್ ಏನಪ್ಪ ಅಂದರೆ ಕಾನ್ಫಿಡೆನ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಯಾಕೆ ಗೊತ್ತಾ? ನಾವು ಹೊಸ ಜನರ ಜೊತೆ ಮಾತಾಡ್ತೀವಲ್ವ, ಅವ್ರ ಜೊತೆ ನಮ್ಮದು ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಇನಿಷಿಯಲಿ ಫಿಯರ್ ಇರುತ್ತೆ ಎಲ್ಲರಿಗೂ, ನಾನು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತೀನೋ ಇಲ್ಲೋ, ಏನಂತಾರೋ ಅಂತ ಇರುತ್ತೆ. ಬಟ್ ಪ್ರಾಕ್ಟೀಸ್ ಮಾಡಿದರೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಯಾವುದಾದ್ರೂ ಲ್ಯಾಂಗ್ವೇಜ್ ಆಗಿರಲಿ, ಸೋಷಲೈಸ್ ಮಾಡೋದ್ರಿಂದ ನಮ್ಮ ಸ್ಪೀಕಿಂಗು ಆಟೋಮೆಟಿಕ್ಲಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಥರ್ಡ್ ಬೆನಿಫಿಟ್ ಏನಪ್ಪ ಅಂದರೆ ನಾಲೆಡ್ಜ್ ಇನ್ಕ್ರೀಸ್ ಆಗುತ್ತೆ. ಹೆಂಗೆ ಗೊತ್ತಾ? ನಾವು ಡಿಫ್ರೆಂಟ್ ಪೀಪಲ್ ಜೊತೆ ನಾವು ಮಾತಾಡಿದಾಗ ಅವರು ಐಡಿಯಾಸ್ ಕೊಡ್ತಾರೆ ನಮಗೆ, ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಅವರ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾಗ ನಮಗೆ ಇನ್ನಷ್ಟು ಅವ್ರ ಜೊತೆ ಸೋಷಲೈಸ್ ಆಗೋಕ್ಕೆ ನಮಗೆ ಅವ್ರ ಜೊತೆ ಓಪನ್ ಅಪ್ ಆಗ್ಬೋದು. ಅಂದರೆ ಅವರು ಹೊಸ ಥಿಂಗ್ಸು ನಾವು ಅವ್ರ ಜೊತೆ ನಾವು ಹೊಸದ್ರ ಬಗ್ಗೆ ಕಲಿಬೋದು. ಬಿಸ್ನೆಸ್ ಐಡಿಯಾಸ್ ಆಗಿರ್ಬೋದು, ಈ ಲೈಫ್ ಟಿಪ್ಸ್ ಬಗ್ಗೆ ಕೊಡ್ತಾರೆ ಅವರು, ಹೆಲ್ತ್ ನಾಲೆಡ್ಜ್ ಆಗಿ ಎವ್ರಿಥಿಂಗ್ ಏನಾದರೂ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದರೆ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಾವು ಅದನ್ನು ಕಲಿಬೋದು. ಮತ್ತು ಫೋರ್ತ್ ಬೆನಿಫಿಟ್ ಏನಂದರೆ ಎಮೋಷ್ನಲ್ ಸಪೋರ್ಟು. ಲೈಫಲ್ಲಿ ಎಲ್ಲರೂ ಯಾವಾಗಲೂ ಒಂದು ಸ್ಟ್ರಾಂಗ್ ಆಗಿರ್ಬೇಕಪ್ಪ ಅಂದರೆ ನಮಗೆ ಎಮೋಷ್ನಲ್ ಸಪೋರ್ಟ್ ಬೇಕೇ ಬೇಕು. ನಾವು ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಕಲೀಗ್ಸ್ ಜೊತೆ ಆಗಿರ್ಬೋದು, ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡಾಗ ಅವರು ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಓಕೆ ಅಂತ ಈ ಒಂದು ಸೆಂಟೆನ್ಸ್ ಹೇಳಿದರೆ ಸಾಕು, ನಮ್ಮ ಲೈಫ್ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ಫಿಫ್ತ್ ಏನು ಗೊತ್ತಾ? ಹ್ಯಾಪಿನೆಸ್ ಇನ್ಕ್ರೀಸ್ ಆಗುತ್ತೆ ನಾವು ಈ ಥರ ಸೋಷಲೈಸ್ ಆಗೋದ್ರಿಂದ. ಏನು ಗೊತ್ತಾ? ನಾವು ಸೋಷಲೈಸ್ ಆಗೋದ್ರಿಂದ ಬೇರೆಯವ್ರ ಜೊತೆ ಮನಸಾರೆ ನಗ್ತೀವಲ್ವ, ಆವಾಗ ಡೋಪಮೈನ್ ಎಂಬ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದರಿಂದ ನಮಗೆ ಹ್ಯಾಪಿನೆಸ್ ಕೊಡುತ್ತೆ. ನಾವು ಒಬ್ಬರೇ ಇದ್ದಾಗ ಈ ಥರ ಬೋರ್ ಹೆಚ್ಚಾಗುತ್ತೆ. ಆದ್ದರಿಂದ ನಾವು ಈ ಥರ ಸೋಷಲೈಸ್ ಆಗೋದು ಆದರೆ ಲೈಫ್ ಒಂಥರ ಇಂಟ್ರೆಸ್ಟಿಂಗ್ ಇರುತ್ತೆ ಅಲ್ವಾ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಕರಿಯರ್ ಗ್ರೋತ್ ಆಗುತ್ತೆ. ಏನಪ್ಪ ಕರಿಯರ್ ಗ್ರೋತ್ ಆಗುತ್ತಾ ಅನ್ಕೋಬೋದಲ್ವ. ನೆಟ್ವರ್ಕಿಂಗ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ನಾವು ಯಾರ ಜೊತೆ ಕನೆಕ್ಟ್ ಆಗಿರ್ತೀವೋ ಅವ್ರ ಜೊತೆ ನಮ್ಮ ಫ್ಯೂಚರು ಸಹ ಡಿಸೈಡ್ ಆಗುತ್ತೆ. ಅಂದರೆ ಜಾಬ್ ಆಪರ್ಚುನಿಟೀಸ್ ಆಗಿರ್ಬೋದು, ಬಿಸ್ನೆಸ್ ಆಪರ್ಚುನಿಟೀಸ್ ಆಗಿರ್ಬೋದು, ಕೊಲಾಬ್ರೇಷನ್ ಆಗಿರ್ಬೋದು, ಎಲ್ಲವೂ ಸೋಷಿಯಲ್ ಕನೆಕ್ಷನಲ್ಲೇ ಮೂಲಕ ಬರೋದ್ರಿಂದ ನಾವು ಸೋಷಲೈಸ್ ಆಗೋದ್ರಿಂದ ಕೇವಲ ಬರೀ ಫ್ರೆಂಡ್ಶಿಪ್ ಅಂತ ಅಲ್ಲ, ಈ ಫ್ಯೂಚರ್ ಸಹ ಗ್ರೋತ್ ಕೂಡ ಆಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಕ್ ಏನಂದರೆ ಈ ಸೋಷಲೈಸ್ ಆಗೋದು ಎಲ್ಲರ ಜೊತೆ ಆಗಬಾರ್ದು. ಏನು ಗೊತ್ತಾ? ಬ್ಲೈಂಡ್ ಆಗಿ ನಂಬಬಾರ್ದು ಯಾರನ್ನೂ.
ಟ್ರಸ್ಟ್ ಮಾಡೋದು ಬ್ಲೈಂಡಾಗಿ ಅವ್ರನ್ನ ಟ್ರಸ್ಟ್ ಮಾಡಬಾರ್ದು. ನಾವು ರೈಟ್ ಪೀಪಲ್ ಜೊತೆ ಅಂದರೆ ಪಾಸಿಟಿವ್ ಪೀಪಲ್ ಜೊತೆ ನಾವು ಕನೆಕ್ಟ್ ಆದರೆ ಪಾಸಿಟಿವ್ ಇರ್ತೀವಿ. ಏನಾದರೂ ನೆಗೆಟಿವ್ ಪೀಪಲ್ ಜೊತೆ ನಾವೇನಾದರೂ ಕನೆಕ್ಟ್ ಆದರೆ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಅಂದರೆ ಚೂಸ್ ಮಾಡೋದು ನಮ್ಮ ಕೈಯಲ್ಲಿದೆ. ಇನ್ನೊಂದು ಸೋಷಲೈಸ್ ಏನಾಗಬೇಕು ಹೇಗೆ ಮಾಡಬೇಕಪ್ಪ ನಾವು ಬೇರೆಯವ್ರ ಜೊತೆ ಅಂದರೆ, ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡಬೇಕು ಸ್ಮಾಲ್ ಅಂದರೆ ಚಿಕ್ಕದಾಗಿ. ನೇಬರ್ಸ್ ಜೊತೆ ನಾವು ಚೆನ್ನಾಗಿ ಕಮ್ಯುನಿಕೇಷನ್ ಮಾಡಬೇಕು. ಅವ್ರ ಜೊತೆ ಸ್ಮೈಲ್ ಮಾಡ್ಕೊಳ್ತಾ ಅವ್ರಿಗೆ ಗುಡ್ ಮಾರ್ನಿಂಗ್ ಹಾಯ್ ಹಿಂಗೆಲ್ಲ ಹೇಳೋದ್ರಿಂದ ನಮ್ಮ ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ. ಆಮೇಲೆ ಫ್ರೆಂಡ್ ಸರ್ಕಲ್ ಜೊತೆ ಇನ್ಕ್ರೀಸ್ ಮಾಡಿ, ಆಮೇಲೆ ಗ್ರೂಪ್ ಆ್ಯಕ್ಟಿವಿಟೀಸ್, ಆಮೇಲೆ ಏನಾದರೂ ಕ್ಲಾಸಸ್ ತಗೊಳ್ಳೋದ್ರಿಂದ, ಈವೆಂಟ್ಸು, ಎಲ್ಲಿಗಾದ್ರೂ ಹೋಗೋದ್ರಿಂದ, ಈ ಥರ ಎಲ್ಲ ಬೇರೆ ಬೇರೆ ಪ್ಲೇಸಸ್ಸಲ್ಲಿ ನಾವು ಸೋಷಲೈಸ್ ಆಗೋದು ಬೆಸ್ಟ್ ಅಂತ ಅನಿಸುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾ ಕೂಡ ಸಹ ಸೋಷಲೈಸ್ ಪಾರ್ಟಿಗೆ ಒಳಪಟ್ಟಿದ್ದು. ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ ಆಗಿರ್ಬೋದು, ಇವೆಲ್ಲವೂ ನಾವು ಇವುಗಳ ಮುಖಾಂತರನೇ ಕನೆಕ್ಟ್ ಆಗೋದ್ರಿಂದ. ಬಟ್ ರಿಯಲ್ ಲೈಫು ಇಂಟರಾಕ್ಷನ್ನು ಇನ್ನೂ ಇಂಪಾರ್ಟೆಂಟು. ಏನಾದರೂ ಬರೀ ಫೋನಲ್ಲಿ ಮಾತಾಡೋದು ಒಂದು ಪಾರ್ಟ್ ಆದರೆ, ನಾವು ಫೇಸ್ ಟು ಫೇಸ್ ಇಂಟರಾಕ್ಷನ್ ಮಾಡೋದು ತುಂಬ ಸ್ಟ್ರಾಂಗ್ ಕನೆಕ್ಷನ್ ಕೊಡುತ್ತೆ. ಈ ಸೋಷಿಯಲ್ ಆಂಗ್ಸೈಟಿ ಇರುವವರು ಯೂಸಲಿ ಅವರು ಎಜುಟೇಷನ್ ಆಗ್ತಾರೆ. ನಾವು ಮಾತಾಡಿದರೆ ತಪ್ಪಾಗುತ್ತಾ, ನಾವೇನು ಮಾತಾಡ್ತೀವಿ ಅನ್ನೋ ಫಿಯರು ಇನಿಷಿಯಲಿ ಇರುತ್ತೆ ಅವ್ರಿಗೆ, ಏನು ಮಿಸ್ಟೇಕ್ ಮಾಡ್ತೀವಿ ಅಂತ. ಅಂದರೆ ಅದು ಲರ್ನಿಂಗ್ ಅಂದರೆ ಕಲಿಯುವಾಗ. ಯಾರು ಇಲ್ಲಿ ಲರ್ನಿಂಗ್ ಮಾಡುವಾಗ ಯಾರು ಇಲ್ಲಿ ಪರ್ಫೆಕ್ಟ್ ಆಗಿರಲ್ಲ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಂಪ್ರೂವ್ ಆಗ್ಬೋದು. ಸ್ಲೋಲಿ ನಮ್ಮ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು, ಫಿಯರ್ ಕಡಿಮೆ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಗೊತ್ತಾ, ಈಗಿನ ಮಕ್ಕಳು ಸೋಷಲೈಸ್ ಆಗಲ್ಲ. ಯಾಕಂದರೆ ಮನೆಯಲ್ಲಿ ಬರ್ತಾರೆ, ಮೊಬೈಲ್ ಹಿಡ್ಕೊಂಡ್ಬಿಡ್ತಾರೆ. ಹೊರಗಡೆ ಅಷ್ಟೇ ಕ್ಲಾಸ್ಗೆ ಹೋಗೋದು, ಬರೋದು, ಹೋಮ್ವರ್ಕ್ ಬರೋದು, ಮತ್ತು ಫೋನಿಗೆ ಅಡಿಕ್ಟ್ ಆಗೋದು. ಈ ಥರ ಮಾಡೋದ್ರಿಂದ ಅವ್ರದ್ದು ಸೋಷಲೈಜ್ ತುಂಬ ಕಡಿಮೆ ಆಗ್ತಿದೆ. ಅವರು ಮಕ್ಕಳ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಬೆರೀಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಯಾವುದಕ್ಕಾದ್ರೂ. ಈ ಥರ ಮಾಡೋದ್ರಿಂದ ಅವ್ರದ್ದು ಪರ್ಸ್ನಾಲಿಟಿ ಬಿಲ್ಡ್ ಆಗುತ್ತೆ ಅಂತ ಹೇಳ್ಬೋದು. ಏನೇ ಆಗಲಿ ನಾವು ಎಲ್ಲರ ಜೊತೆನೂ ಕನೆಕ್ಟ್ ಆಗಬೇಕು. ಎಲ್ಲರ ಜೊತೆನೂ ಕೂಡ ನಾವು ಸೋಷಲೈಸ್ ಮಾಡಿದರೆ ಈ ಲೋನ್ಲಿನೆಸ್ ಕಡಿಮೆ ಆಗುತ್ತೆ. ಈ ಅಡಲ್ಟ್ ಪೀಪಲ್ ಆಗಿರ್ಬೋದು, ಅಥವಾ ಈ ಏಜ್ ಆದವ್ರು ಇರ್ತಾರೆ, ಓಲ್ಡ್ ಏಜ್, ಅವ್ರಿಗೂ ಸಹ ಈ ಥರ ಅವರು ಬೇರೆಯವ್ರ ಜೊತೆ ಕನೆಕ್ಟ್ ಆದಾಗ ಅವ್ರ ಲೋನ್ಲಿನೆಸ್ ಕಡಿಮೆ ಆಗುತ್ತೆ. ನಮ್ಮದು ಲೈಫ್ ಸಹ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೇನಪ್ಪ ಅಂದರೆ, ಈ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ. ಏನಾದರೂ ನಾವು ಅವ್ರ ಜೊತೆ ಹೇಳ್ಕೊಂಡಾಗ ನಮ್ಗೆ ಅವ್ರು ಸಜೆಸ್ಟ್ ಮಾಡ್ತಾರೆ. ಏನಾದರೂ ಒಂದು ಸೊಲ್ಯೂಷನ್ ಕೊಡೋದ್ರಿಂದ ನಮ್ಮ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಒಂಥರ ಈ ಗ್ರೂಪ್ ಡಿಸ್ಕಷನ್ ಮಾಡೋದ್ರಿಂದ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತೆ ಏನಪ್ಪ ಅಂದರೆ, ಒಟ್ಟಿನಲ್ಲಿ ಹೇಳ್ಬೇಕು ಅಂದರೆ, ಸೋಷಲೈಸ್ ಅಂದರೆ ಬರೀ ಜೀವನದ ಒಂದು ಇಂಪಾರ್ಟೆಂಟ್ ಸ್ಕಿಲ್ಸು. ನಾವು ಏನಾದರೂ ಕಲಿಯುವಾಗ ಒಂದು ಒಳ್ಳೆ ಹ್ಯಾಬಿಟ್ಟು. ನಾವು ಏನಾದರೂ ಐಸೋಲೇಟ್ ಆಗೋದು ಅಲ್ಲ, ಕನೆಕ್ಟ್ ಆಗಬೇಕು ಬೇರೆಯವ್ರ ಜೊತೆ. ಏನಾದರೂ ಕಲಿಬೇಕು ಅಂದರೆ ಬೇರೆಯವ್ರ ಜೊತೆ ನಾವು ಕನೆಕ್ಟ್ ಆಗಬೇಕು. ಕೊನೆಗೆ ಒಂದು ಸಿಂಪಲ್ಲಾಗಿ ಮೆಸೇಜ್ ಏನಪ್ಪ ಅಂದರೆ, ಲೈಫ್ ತುಂಬ ಶಾರ್ಟು. ನಾವು ಯಾರ ಜೊತೆ ಇದ್ದೀವಿ ಅವ್ರ ಜೊತೆ ನಾವು ಹ್ಯಾಪಿಯಾಗಿರೋದು ಇಂಪಾರ್ಟೆಂಟು. ಸೊ ಹೆಚ್ಚಿಗೆ ಮಾತಾಡೋದಾಗಿರ್ಬೋದು, ಕನೆಕ್ಟ್ ಮೋರ್, ಸ್ಮೈಲ್, ಅವ್ರ ಜೊತೆ ಸ್ಮೈಲ್ ಮೋರ್, ಹೆಚ್ಚಿಗೆ ಸ್ಮೈಲ್ ಮಾಡೋದ್ರಿಂದ ಆಗಿರ್ಬೋದು, ಸೋಷಲೈಸ್ ಮಾಡಿ ನಮ್ಮ ಲೈಫನ್ನು ಇಂಪ್ರೂವ್ ಮಾಡ್ಕೊಬೋದು.